ನಮ್ಮ ಪಾಲಿನ ಹಣವನ್ನ ನಮಗೆ ಕೊಡಿ ಅಂತ ಕೇಳೋದಕ್ಕೆ ಹೋಗಿದ್ವಿ. ಏರ್ಪೋರ್ಟ್ನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಸರಿಯಾಗಿ ಟ್ಯಾಕ್ಸ್ ಕಟ್ತಾ ಇಲ್ವೋ ಅವರಿಗೆ ರಿವಾರ್ಡ್ ಅನ್ನ ಕೊಡ್ತೀರಾ? ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಪರಿಹಾರವನ್ನ ಕೊಡಬೇಕು, ಇಲ್ಲದಿದ್ರೆ ನಾವು ಜನರ ಬಳಿ ಹೋಗ್ತೀವಿ. ನಮ್ಮ ಪಾಲಿನ ಹಣ ನಮಗೆ ಕೊಡಿ ಅಂತ ಕೇಳೋದಕ್ಕೆ ನಾವು ಹೋಗಿದ್ವಿ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆ ಸುರೇಶ್ ಬೇಸರಗೊಂಡು ಹೇಳಿದ್ದನ್ನ ದೊಡ್ಡದು ಮಾಡ್ತಿದ್ದಾರೆ. ಅವರು ಬೇಕಂತ ದೇಶದ ಬಗ್ಗೆ ಹೇಳಿದ ಮಾತಲ್ಲ, ಅದು ಬೇಸರದಿಂದ ಹೇಳಿರೋದನ್ನ ದೊಡ್ಡದು ಮಾಡ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಆಗುತ್ತಿರುವಂಥ ಅನ್ಯಾಯ, ಅದರಲ್ಲಿ ವಿಶೇಷವಾಗಿ ನಾವು ಕಟ್ತಾ ಇರುವಂಥ ಟ್ಯಾಕ್ಸು ಸುಮಾರು 4 ಲಕ್ಷ ಕೋಟಿ. ನಮಗೆ ಕಳೆದ 7 ವರ್ಷಗಳಲ್ಲಿ 14ನೇ ಫೈನಾನ್ಸ್ ನಿಂತ್ಕೊಂಡು 15ನೇ ಫೈನಾನ್ಸ್ವರೆಗೆ ಸುಮಾರು 62,000 ಕೋಟಿ ರೂಪಾಯಿ ಅನ್ಯಾಯವನ್ನು ಮಾಡಿದ್ದಾರೆ. ಇದಲ್ಲದೆ ತಮಗೆ ಗೊತ್ತಿದೆ, ತಾವು ಕೂಡ ತಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ, ಅಪ್ಪರ್ ಭದ್ರಾಗೆ ನಾವು 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂಥೇಳಿ ಇವತ್ತು ಆನ್ ದ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳಿ ಕ್ಯಾಬಿನೆಟ್ ನಿರ್ಣಯ ಮಾಡಿ, ಇಲ್ಲಿ ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿ ಅವರು ಅದನ್ನು ಘೋಷಣೆ ಮಾಡಿ ಇನ್ನೂವರೆಗೆ 1 ಪೈಸಾ ಬಂದಿಲ್ಲ. ಬರ ಪರಿಹಾರಕ್ಕೆ ನಿಮ್ಗೆ ಗೊತ್ತಿದೆ, ಟೀಮ್ ಬಂದೋಯ್ತು, ರಿಪೋರ್ಟ್ ಸಬ್ಮಿಟ್ ಮಾಡಿದರು, ಇನ್ನೂ ಥರ 1 ರೂಪಾಯಿ ಬರ ಪರಿಹಾರಕ್ಕೆ ಬಂದಿಲ್ಲ. ಇವತ್ತು ನಾವು ವಿಶೇಷವಾಗಿ ಕರ್ನಾಟಕ ರಾಜ್ಯ ಶಿಸ್ತಿನಿಂದ ವರ್ತಿಸುವಂಥ ರಾಜ್ಯ ಇವತ್ತು ಹಣಕಾಸಿನ ಫಿಸ್ಕಲ್ ಡಿಸಿಪ್ಲಿನಲ್ಲಿ ಈ ಎವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೇನು ಪಾಲ ಬರಬೇಕಾಗಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.